ಕಾರಿಗೆ ಡಿಕ್ಕಿ ಹೊಡೆಸಿ ಸುಹಾಸನ ಲಾಕು ಮಾಡಿರ್ತಾರೆ ಹಂತಕರು. ನಡು ರಸ್ತೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅತ್ಯಂತ ಭೀಕರವಾಗಿ ಹತ್ಯೆಗೈದಿದ್ದಾರೆ. ಹತ್ಯೆಯ ಬಳಿಕ ಹಂತಕರು ಎಸ್ಕೇಪ್ ಆಗುವಂತಹ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕೊಲೆ ಮಾಡಿ ಸ್ವಿಫ್ಟ್ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಜನರ ಮಧ್ಯದಿಂದಲೇ ಮರ್ಡರ್ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇದೊಂದು ಪಕ್ಕಾ ಹೊಂಚನ್ನು ಹಾಕಿ ಪ್ರೀ ಪ್ಲಾನನ್ನು ಮಾಡಿಕೊಂಡು ಮಾಡಿರುವಂತಹ ಅಟ್ಯಾಕ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ CCTV ಫುಟೇಜನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಬೇಲ್ ಮೇಲೆ ಹೊರಗೆ ಬಂದಿರ್ತಾರೆ. ಇವರ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಆಗಿರುವಂಥದ್ದು ನೋಡಿ, ಯಾವ ರೀತಿ ಸುತ್ತುವರಿತಾರೆ. ಮಾರಕಾಸ್ತ್ರಗಳಿಂದ ಎಷ್ಟು ಭೀಭತ್ಸವಾಗಿ ಭೀಕರವಾಗಿ ಕೊಚ್ಚಿ ಯಾರ ಭಯವಿಲ್ಲದೇನೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಥೇಳಿ. ಇದೇ ಕಾರ್ನಲ್ಲಿಯೇ ಕೊಲೆ ಆರೋಪಿಗಳು ಎಸ್ಕೇಪ್ ಆಗಿರುವಂಥದ್ದು. ಮೊದಲೇ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಅಂಥದ್ರಲ್ಲಿ ಈಗ ಸುಹಾಸ್ ಶೆಟ್ಟಿ ಹತ್ಯೆಯ ವಿಚಾರ ಇದೆಯಲ್ಲ, ಅತ್ಯಂತ ಭೀಕರವಾಗಿ ಮರ್ಡರ್ ಮಾಡಿರುವಂತಹ ವಿಚಾರ ಇದೆಯಲ್ಲ, ಈಗ ಮತ್ತಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬಂದ್ಗೆ ಕರೆ ಕೊಟ್ಟರೆ, ಮತ್ತೊಂದು ಕಡೆ ತನಿಖೆ ಕೂಡ ಚುರುಕುಗೊಂಡಿದೆ.